ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಫೈನಲ್ ಟೈಮ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಯಾವ್ಯಾವ ದಿವಸ ಯಾವ್ಯಾವ ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿದ್ದಾರೆ, ಯಾವತ್ತಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಕ್ಸಾಮ್ ಮುಗಿಯುತ್ತೆ, ಎಲ್ಲದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಎಕ್ಸಾಮ್ 1 ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರು ಕಂಡಕ್ಟ್ ಮಾಡ್ತಕ್ಕಂಥ ಸೆಕೆಂಡ್ PUC ಎಕ್ಸಾಮ್ 1 ಯಾವಾಗಪ್ಪ ಸ್ಟಾರ್ಟ್ ಆಗುತ್ತಂದರೆ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ದಟ್ ಈಸ್ 28 ಫೆಬ್ರವರಿ 2026 ಶನಿವಾರ, ಏನು ಸ್ಯಾಟರ್ಡೇ ಇದೆ, ಆವತ್ತು ಮೊದಲನೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾರು ಕನ್ನಡವನ್ನು ಸೆಲೆಕ್ಟ್ ಮಾಡಿದ್ದಾರೆ ಎಕ್ಸಾಮಲ್ಲಿ, ಆ ಒಂದು ಕನ್ನಡ ಸಬ್ಜೆಕ್ಟ್ ಯಾರಿಗಿರುತ್ತೋ ಅದು ಶನಿವಾರದಿಂದ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸಬ್ಜೆಕ್ಟ್ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಅಥವಾ ಅರೇಬಿಕ್, ಅವೆರಡು ಸಬ್ಜೆಕ್ಟಲ್ಲಿ ಒಂದಾಗಿರುತ್ತೆ. ಮತ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ದಿವಸ ಮಾತ್ರ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಥವಾ ಟೈಮನ್ನು ಕೊಟ್ಟಿದ್ದಾರೆ. ಯಾರು ಇದು ಆರ್ಟ್ಸಲ್ಲಿದ್ದಾರೆ ಅಥವಾ ಬೇರೆ ಬೇರೆ ಕೋರ್ಸ್ಗಳಿದ್ದಾರೆ ಅದರಲ್ಲಿರೋರು. ಇವಾಗ ಸೈನ್ಸ್ ಅವರಿಗೆ 2 ದಿವಸ ಟೈಮ್ ಸಿಗುತ್ತೆ. ಇಲ್ಲಿ 1ನೇ ತಾರೀಕು ಮತ್ತು 2ನೇ ತಾರೀಕು, ಮಾರ್ಚ್ 1, 2ನೇ ತಾರೀಕು ಟೈಮ್ ಸಿಗುತ್ತೆ. ಯಾರು ಸೈನ್ಸ್ ಇದರಲ್ಲಿದ್ದೀರಾ, ಸೈನ್ಸಲ್ಲಿರ್ತಕ್ಕಂಥವ್ರಿಗೆ. ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಯಾರ್ಯಾರೆಲ್ಲ ಆರ್ಟ್ಸಲ್ಲಿದ್ದೀರಾ ಅವರಿಗೆ ಕೇವಲ 1ನೇ ದಿವಸ ಮಾತ್ರ ಟೈಮ್ ಸಿಗ್ತಾ ಇದೆ. ಅವ್ರಿಗೆ ಕನ್ನಡ ಆಗಿದ ತಕ್ಷಣ ನೆಕ್ಸ್ಟ್ ಯಾವುದಪ್ಪ ಐತೆ ಅಂದರೆ ಭೂಗೋಳಶಾಸ್ತ್ರ ಇದೆ. ನಿಮ್ಗೇನಾದ್ರು ಇಂಗ್ಲೀಷಲ್ಲಿ ಬೇಕಂದರೆ ಈ ಟೈಮ್ ಟೇಬಲ್ನ ಕೆಳಗಡೆ ಇದೆ. ಈ ಟೈಮ್ ಟೇಬಲನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊತ ಹೋಗ್ಬೋದು. ಮೊದಲನೇ ಸಬ್ಜೆಕ್ಟ್ ಇರೋದು ಕನ್ನಡ, 2ನೇ ತಾರೀಕು ಕೊಟ್ಟಿದ್ದಾರೆ ಮಂಡೇ. ಜಿಯೋಗ್ರಫಿ ಇದೆ, ಜಿಯೋಗ್ರಫಿಕ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ ಆಗಿರ್ಬೋದು ಅಥವಾ ಸೈಕಾಲಜಿ ಆಗಿದೆ. ನೆಕ್ಸ್ಟ್ ನೋಡಿ, ಟ್ಯೂಸ್ಡೇ ಯಾವ ಸಬ್ಜೆಕ್ಟ್ ಇದೆ? ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಇಂಗ್ಲೀಷ್ ಸಬ್ಜೆಕ್ಟ್ ಟ್ಯೂಸ್ಡೇ ಇದೆ. ಅದಾದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ನೆಕ್ಸ್ಟ್ ವೆಡ್ನೆಸ್ಡೇ ಯಾರು ಸೈನ್ಸ್ಗಿದ್ದೀರಾ, ಸೈನ್ಸ್ ಇದರಲ್ಲಿದ್ದೀರಾ, ಸ್ಟ್ರೀಮಲ್ಲಿದ್ದೀರಾ, ಅವ್ರಿಗೆಲ್ಲರಿಗೂ ಅವತ್ತು ರಜೆ ಇರ್ತದೆ. ಮತ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ತಮಿಳು, ತೆಲುಗು, ಮಲಯಾಳಮು, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್, ಇವ್ಯಾವ ಇದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ, ಈ ಒಂದು ಲ್ಯಾಂಗ್ವೇಜಿಗೆ ಎಕ್ಸಾಮು ಮಾರ್ಚ್ 4 ಇರುತ್ತೆ, ವೆಡ್ನೆಸ್ಡೇ ಇರುತ್ತೆ. ನೆಕ್ಸ್ಟ್ ನೀವು ಅದಾದಮೇಲಿಂದ ಹಿಸ್ಟ್ರಿ ಇರುತ್ತೆ. ಯಾರ್ಯಾರೆಲ್ಲ ಹಿಸ್ಟ್ರಿ ಸಬ್ಜೆಕ್ಟ್ ಇದೆ, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಹಿಸ್ಟ್ರಿ ಇರ್ತಕ್ಕಂಥವ್ರು 5ನೇ ತಾರೀಕು ಗುರುವಾರ ಇರುತ್ತೆ ಎಕ್ಸಾಮು. ನೆಕ್ಸ್ಟ್ ಬರೋದೇ ಸೈನ್ಸ್ ಅವರಿಗೆ ಫಿಸಿಕ್ಸ್ ಎಕ್ಸಾಮ್ ನೆಕ್ಸ್ಟ್ ಇದೆ. ಆ ಫಿಸಿಕ್ಸ್ ಫ್ರೈಡೇ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಇದನ್ನು ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಲಾಸ್ಟ್ ಇರ್ತಕ್ಕಂಥ ಎಕ್ಸಾಮ್ ಯಾವುದಪ್ಪ ಅಂತಂದರೆ, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗೋದು 17ನೇ ತಾರೀಕು, ಟ್ಯೂಸ್ಡೇ 17/3/2026, ಮಾರ್ಚ್ 17ನೇ ತಾರೀಕು ಎಕ್ಸಾಮ್ ಏನಿದೆ, ಸೆಕೆಂಡ್ PU ಎಕ್ಸಾಮು, ಎಲ್ಲ ಏನು ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು ಮತ್ತು ಕಾಮರ್ಸ್ ಆಗಿರ್ಬೋದು, ಎಲ್ರಿಗೂ ಸಹ 17ನೇ ತಾರೀಕು ಕಂಪ್ಲೀಟ್ ಆಗುತ್ತೆ. ಇದೇ ಲಾಸ್ಟ್ ಡೇಟ್ ಆಫ್ ಎಕ್ಸಾಮಿನೇಷನ್. ಇವಾಗ ಅದೇ ರೀತಿ ಸೈನ್ಸ್ ಅವರಿಗೆ ಹೇಳೋದಾದರೆ, ಬಯಾಲಜಿ ಲಾಸ್ಟ್ ಎಕ್ಸಾಮ್ ಇದೆ. PCMB ಯಾರು ಕೋರ್ಸಲ್ಲಿ ಇದ್ದೀರಾ, PCMB ಕೋರ್ಸಲ್ಲಿ ಅವರಿಗೆ ಬಯಾಲಜಿ ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಅದು 16ನೇ ತಾರೀಕು ಮಂಡೇ ಇದೆ. ಮಂಡೇ 16ನೇ ತಾರೀಕು, ಮಾರ್ಚ್ 16ನೇ ತಾರೀಕು ಯಾರ್ದಿದೆ, ಆವತ್ತು ಕೊನೆ ಎಕ್ಸಾಮ್ ಸೈನ್ಸ್ ಅವರಿಗೆ ಆಗಿರುತ್ತೆ. ಅದು ಬಯಾಲಜಿ ಅವ್ರಿಗಾಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಅವರಿಗೆ ಅಲ್ಲಿ ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಓಕೆನಾ? ಈ ರೀತಿ ಕಂಪ್ಲೀಟಾಗಿ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಮತ್ತು ಇನ್ನೊಂದಷ್ಟು ಯಾವ್ಯಾವುದೆಲ್ಲ ಅಪ್ಡೇಟ್ಸ್ಗಳಿದೆ, ಆ ಅಪ್ಡೇಟ್ಸನ್ನು ನಮ್ಮ ಚಾನಲ್ಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ನೋಡಬೇಕಂತಂದರೆ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.